ಇವತ್ತು ನನ್ನ ಈವ್ನಿಂಗ್ ರೊಟೀನ ಶೇರ್ ಮಾಡ್ತಿದ್ದೀನಿ. ಒಂದಷ್ಟು ಹಣ್ಣೆಲ್ಲ ತಂದಿದ್ರು ಊರಿಂದ, ಎಲ್ಲ ಎತ್ತಿಟ್ಟು ತರಕಾರಿ ಬೇಳೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ತರಕಾರಿ ಎಲ್ಲ ಕ್ಲೀನಾಗಿ ಹಚ್ಚಿಟ್ಕೊಂಡು ತರಕಾರಿ ಬೇಳೆ ಸಾಂಬಾರನ್ನ ಮಾಡ್ತಿದ್ದೀನಿ. ಮನೇಲಿ ಏನೇನು ತರಕಾರಿ ಇತ್ತು ಅದನ್ನೆಲ್ಲ ಬಳಸ್ಕೊಂಡು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಬೇಳೆ ಸಾಂಬಾರು ಮಾಡಿಕೊಂಡೆ. ಆ್ಯಂಡ್ ಅದೇ ಗ್ಯಾಪಲ್ಲಿ ಮಕ್ಕಳನ್ನ ಓದಿಸ್ಕೊಂಡು ಸಾಂಬಾರು ಕೂಡ ಮಾಡಿಕೊಂಡೆ. ಆ್ಯಂಡ್ ಏನಂದರೆ ಸಿಂಪಲ್ ಬೇಗ ಆಗುತ್ತೆ ಅಂದ್ಬಿಟ್ಟು ಬೇಳೆ ಸಾರು ಮಾಡಿಕೊಂಡೆ. ಅವತ್ತು ಟೈಮ್ ಇರಲಿಲ್ಲ. ಆ್ಯಂಡ್ ಸೈಡ್ಗೂ ಪಲ್ಯ ಏನೂ ಮಾಡಲಿಲ್ಲ, ಸಿಂಪಲ್ಲಾಗಿ ಕಡಲೆ ಬೀಜ ಫ್ರೈ ಮಾಡಿಕೊಂಡೆ. ಆ್ಯಂಡ್ ಇದೊಂದು ಪರ್ಫ್ಯೂಮ್ನ ತರಿಸ್ಕೊಂಡೆ, ಬ್ರ್ಯಾಂಡೆಡ್ದು. ಟ್ರೈ ಮಾಡೋಣ ಅಂದ್ಬಿಟ್ಟು ಪುಟಾಣಿ ತರಿಸ್ಕೊಂಡಿದ್ದೀನಿ. ಚೆನ್ನಾಗಿದ್ರೆ ಮತ್ತೆ ದೊಡ್ಡ ತರಿಸ್ಕೊಳ್ಳೋಣ ಅಂತ. ಮತ್ತು ಟೆರೆಸ್ಗೆ ಹೋಗಿ ಒಂದಷ್ಟು ಬಟ್ಟೆ ಎಲ್ಲ ಇತ್ತು, ಬಟ್ಟೆ ಎಲ್ಲ ತೊಗೊಂಡು ಬಂದ್ವಿ. ಬೆಡ್ಶೀಟ್ ಎಲ್ಲ ಹಾಕಿದ್ದೆ, ಸೊ ಅದನ್ನೆಲ್ಲ ತೊಗೊಂಡು ಬಂದು ಮತ್ತು ರೂಮೆಲ್ಲ ಕ್ಲೀನಾಗೆ ಬೆಡ್ ಕವರ್ ಎಲ್ಲ ಚೇಂಜ್ ಮಾಡಿ ಕ್ಲೀನಾಗೆ ನಮ್ಮದು ಬೆಡ್ಸ್ ಎಲ್ಲ ಸೆಟ್ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ತುಂಬ ಜನ ಬೆಡ್ಶೀಟ್ದು ಬೆಡ್ ಕವರ್ದು ಲಿಂಕ್ ಕೇಳ್ತಾನೆ ಇರ್ತೀರ. ಆದಷ್ಟು ಬೇಗ ಒಂದು ವಿಡಿಯೋ ಮಾಡಿ ಅದರಲ್ಲಿ ಪ್ರತಿಯೊಂದು ಲಿಂಕು ಕೂಡ ಶೇರ್ ಮಾಡ್ತೀನಿ. ಐ ಪ್ರಾಮಿಸ್, ಪ್ರತಿಯೊಂದು ಲಿಂಕು ಕೂಡ ನಾನು ಆ ವಿಡಿಯೋಲಿ ಶೇರ್ ಮಾಡ್ತೀನಿ. ಕೊನೆಯದಾಗಿ ಒಂದೇ ಒಂದು ಮಾತು, ದಿನನಿತ್ಯ ಇಷ್ಟೇ ಕೆಲಸಗಳು ಜವಾಬ್ದಾರಿಗಳ ನಡುವೆ ನಿಮ್ಮನ್ನು ನೀವು ಕೂಡ ಕೇರ್ ಮಾಡ್ಕೊಳ್ಳಿ. ನಿಮಗೆ ನೀವು ತುಂಬ ಇಂಪಾರ್ಟೆಂಟ್. ನೀವು ಚೆನ್ನಾಗಿದ್ರೇ ಎಲ್ಲ ಚೆನ್ನಾಗಾಗೋದು. ನಿಮ್ಮನ್ನು, ನಿಮ್ಮ ಆರೋಗ್ಯ, ನಿಮ್ಮ ಸೆಲ್ಫ್ ಕೇರ್ನ ತುಂಬ ಇಂಪಾರ್ಟೆನ್ಸ್ ಕೊಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ನನ್ನ ಸೆಲ್ಫ್ ಕೇರ್ನ ಮುಗಿಸಿ ಒಂದು ಸ್ವಲ್ಪ ಹೊತ್ತು ನನಗೆ ಅಂತ ಟೈಮ್ ತಗೊಂಡು ಮಲ್ಕೊಂಡೆ. ಥ್ಯಾಂಕ್ ಯು.